₹100 ₹200 ಒಂದೂವರೆಗೆ 100 ಒಂದೂವರೆ. ಬಳೆ, ಬಿಳಿ ಸಾಸಿವೆ, ಬ್ಲೌಸ್ ಪೀಸು, ಅದು ಸಾಂಬ್ರಾಣಿ, ಗೆಜ್ಜೆಬತ್ತಿ, ಅವು ಹಣ್ಣುಗಳು, ದ್ರಾಕ್ಷಿ ಹಣ್ಣು, ಇದೇನು ಹೂನಾರ, ಇದು ಸ್ವಲ್ಪ ಏನದು ಮಾರಿಗೋಲ್ಡ್ ಹೂವು, ಅದು ಕಾಕಡ ಹೂವು ಮತ್ತು ಗೌರಿ ಬಾಗಿನ ಸಾಮಾನು, ಇದು ಹಣ್ಣು, ಇವು ಶಾವಂತಿಗೆ ಹೂವು, ಇದು ಅರಿಶಿನ ಕೊಂಬು, 2 ಕಾಯಿ, ಬಾಳೆಹಣ್ಣು, 4 ಕಾಯಿ ಬಾಳೆಹಣ್ಣು. ಇಷ್ಟು ತಗೊಂಬಂದ್ವಿ ನೋಡಿ ಫ್ರೆಂಡ್ಸ್. ಹಬ್ಬದ ಶಾಪಿಂಗು. ನಮ್ಮಮ್ಮ ಬೇವು ತೊಗೊಬಿಟ್ಟೈತಿ. ನಮ್ಮಮ್ಮ ಅದೇಗೆ ಹಬ್ಬಗೂ ಪಕೋಡ ಕೇಳ್ತೈತೆ. ಪಕೋಡ ಕೊಡ್ಸ್ಕೊಂಬಂದಿನಿ, ತಿಂತಾಯಿದ್ದಾರೆ ನೋಡ್ರಿ. ಇವಳು ನನಗೇನು ತಗೊಂಬಂದಿಲ್ಲ ಅಂತ ಕೇಳ್ತಿದ್ದಾಳೆ. ಸುನೋ, ನಿನಗೇನು ಬೇಕಿತ್ತಮ್ಮ? ಬಾ ಇಲ್ಲಿ ಬಾ ಅಂದರೆ ಹೋಗ್ತೀಯಲ್ಲ. ಪಕೋಡ ಬೇಕು ನಿನಗೆ. ಅದ್ರಾಗ ತಿನ್ಬೇಡ, ಅದ್ರಾಗ ಈರುಳ್ಳಿ ಹಾಕಿರ್ತಾರೆ. ಬಾಳೆಹಣ್ಣು ತಿಂದು ನೀನು, ಬಾಳೆಹಣ್ಣು. ಸುಬ್ಬು, ಏನು ಮಾಡ್ತಿದ್ದಿ ಇಷ್ಟೊತ್ತು? ಹೂವು ಏನಷ್ಟು ರೇಟ್ ಇಲ್ಲ ಫ್ರೆಂಡ್ಸ್, ಮಾಮೂಲಾಗಿದ್ದಾವೆ ನೋಡ್ರಿ ಪಕೋಡ. ಕೋಸು ಹಾಕಿದಲ್ಲ, ಕೋಸು ಕಡಿಮೆ ಕಡಿಮೆ ಮಾಡು. ತಿನ್ಬೇಡ ಸುಮ್ಮನೆ. ಇದು ಅಕ್ಕಿ ಹಿಟ್ಟು. ಸಾಂಬ್ರಾಣಿ, ಗೆಜ್ಜೆಬತ್ತಿ, ಇದು 1/4 kg, ಇದು 1/4 kg ಅರಿಶಿನ ಕುಂಕುಮ. ಇದ್ಯಾತು? ಇದು ಪಚ್ಕರ್ಪುರ, ಇದು ಲಕ್ಷ್ಮೀಕಾಯನು, ಇದು ಗುಲ್ಗಂಜಿ. ಹೋದ ಸಲ ಲಕ್ಷ್ಮೀಕಾಯನು ಗುಲ್ಗಂಜಿ ಮಿಸ್ ಮಾಡಿದ್ದೆ ಫ್ರೆಂಡ್ಸ್, ಅದಕ್ಕೆ ಈ ಸಲ ತಗೊಂಬಂದೆ. ಇದು ನೋಡ್ರಿ ಬಿಳಿ ಸಾಸಿವೆ, ದೃಷ್ಟಿ ತೆಗಿಯೋಕ್ಕೆ. ಇವು ಬಳೆ, 5 ಡಜನ್ ಬಳೆ, 1 ಕೋನು. ಇನ್ನೇನು ಮರ್ತಿದ್ದೀನ ಗೊತ್ತಿಲ್ಲ, ನೆನಪಿರೋಷ್ಟು ತಗೊಂಬಂದೆ. ಕಾವೇರಿ ಕೋನು, ಎರಡು ಡಜನ್ ಹಸಿರು ಬಳೆ, 1 ಡಜನ್ ಕೆಂಪು ಬಳೆ, ನಮ್ಮಮ್ಮಗೆ 1 ಡಜನ್. ಹಸಿರು ಬಳೆ 3 ಡಜನು, ಕೆಂಪು ಡಜನು 1 ಡಜನು, ನಮ್ಮಮ್ಮಗೆ 1 ಡಜನ್ ಹಸಿರು ಬಳೆ. ಇವು ಬ್ಲೌಸ್ ಪೀಸ್, 10 ಬ್ಲೌಸ್ ಪೀಸ್ ತಗೊಂಬಂದಿದ್ದೀನಿ. ಅದರಲ್ಲಿ ಎಷ್ಟು ಖರ್ಚಾಗ್ತಾವೆ ಗೊತ್ತಿಲ್ಲ. ನನಗೆ ಈ ಚಿಂತೆ ಆದರೆ ನಮ್ಮ ಸೋನು ಪಕೋಡ ತಿನ್ನೋ ಚಿಂತೆ. ಹೆಂಗೆ ಮಾಡ್ತಾಳೆ ಲೋಟದಲ್ಲಿ. ಬಾಳೆಹಣ್ಣು ₹120 kg, ಆ್ಯಪಲ್ ₹200 kg. ಹೂವು ₹100 ಒಂದೂವರೆ ಮಾರು ಇವತ್ತು, ನಾಳೆ ₹200 ಮಾರಾಗ್ತವೆ. ಗೌರಿ ಬಾಗಿನ ಸೆಟ್ಟು ನೋಡಿ ಫ್ರೆಂಡ್ಸ್, ಇದು ₹20 ಅಷ್ಟೇ ಮಡ್ಲಕ್ಕೆ ಇಡೋಕ್ಕೆ. ಅವು 2 ಮಾರು ಇದಾವೆ ನೋಡ್ರಿ ಕಾಕಡವು. ಲಾಸ್ಟಿಗೆ ಹೋಗಿದ್ನಾ ₹120 2 ಮಾರು ಕೊಟ್ಟಿದ್ದಾರೆ ಕಾಕಡವು. ಇವು ಬಿಡದಿಂದಾಗ ₹10 ಇದ್ವು, ಆಮೇಲೆ ₹20 ಆದವು. ಈಗ ಹಬ್ಬದ ದಿನ ₹30 ಆಗಿದಾವೆ. ಇದು ₹20 ಮಾರಿಗೋಲ್ಡು. ಇದು ಹೂನಾರ. ಇವು ತಟ್ಟಲ್ಲಿ ಇಡಕ್ಕೆ. ನಾಳೆ ಹೋದ್ರೆ ಇನ್ನೊಂದು 2 ಡಜನ್ ತರಬೇಕು. ಸೋನು ನೋಡ್ತಾಳೆ. ಬ್ಲೌಸ್ ಪೀಸ್ ಇಲ್ಲಿ ನೋಡ್ರಿ. ಇಷ್ಟು ಶಾಪಿಂಗ್, ಹಬ್ಬದ ಶಾಪಿಂಗ್. ನಾಳೆ ಮತ್ತೆ ಹೋಗ್ಬೇಕು ಸಿಟಿಗೆ. ಖರಂ ಕುರುಂ ಕುರುಂ ಖರಂ. ನೋಡಿ ಫ್ರೆಂಡ್ಸ್, ನಾನು ಇಲ್ಲಿ ಏನು ಮಾಡ್ತಿದ್ದೀನಿ ಅಂದರೆ, ಇವು ಗೆಜ್ಜೆ ತೆಗೆದಿಟ್ಟು ಆಗಲೇ ಜಮಾನಾನೇ ಆಗೋಯ್ತು. ಅಂದರೆ ಇವಾಗ ತೊಳಿತಾ ಇದ್ದೀನಿ. ನೀಟಾಗಿ ತೊಳಿಬೇಕು. ಹಿಂಗೆ ನನಗೆ ತೊಳೆದ ಅಭ್ಯಾಸ. ಇದೆಲ್ಲ ಸೋಡಾ ಪುಡಿ ಅದು ಇದು ಹಾಕಿ ತೊಳಿಬೇಕು ಅಂತ ಹೇಳ್ತಾರ, ಅದನ್ನೆಲ್ಲ ನಾನು ಮಾಡಲ್ಲ. ಇದ್ರಲ್ಲೇ ಚೆನ್ನಾಗಿ ಬೆಳ್ಳಗಾಗುತ್ತೆ ಅನ್ಸುತ್ತೆ. ಬರೀ ಸ್ವಲ್ಪ ಬಟ್ಟೆ ಸೊಪ್ಪು ಹಾಕಿ ಈ ತರ ಈ ಬ್ರಷ್ ಅಲ್ಲಿ ತಿಕ್ಬೇಕು. ಇದನ್ನ ನೀಟಾಗಿ ತಿಕ್ಕಿದ್ರೆ ಗಲೀಜೆಲ್ಲ ಹೋಗುತ್ತೆ.
ಈ ತರ ಆಗಿದಾವೆ. ಮತ್ತೆ ಒಂದ್ಸಲ ತಿಕ್ತೀನಿ, ಸ್ವಲ್ಪ ಸೋಪ್ ಅಷ್ಟೇ, ಜಾಸ್ತಿ ಏನಿಲ್ಲ. ಈ ತರ ಚೆನ್ನಾಗಿ ತಿಕ್ಬೇಕು. ತಡೀರಿ ಒಂದ್ಸಲ ಟ್ರೈ ಮಾಡ್ಬಿಡೋಣ. ಸೋಡಾ ಪುಡಿ ಹಾಕಿ ಹೆಂಗಾಗುತ್ತೆ ನೋಡೋಣ. ಸೋಡಾ ಪುಡಿ ಸ್ವಲ್ಪ ಹಾಕ್ತೀನಿ ತಡ್ರಿ, ಬೆಳ್ಳಗಾಗುತ್ತೇನೋ ನೋಡೋಣ. ಈ ಸೋಡಾ ಪುಡಿ ನಮ್ಮ ಮನೆಗೆ ಕೆಲಸನೇ ಇಲ್ಲ. ನಾವು ಸೋಡಾ ಪುಡಿ ಯೂಸ್ ಮಾಡಲ್ಲ ಜಾಸ್ತಿ. ಬೋಂಡಾ ಬಜ್ಜಿಗೆ ಅಷ್ಟೇ ನಾವು ಯೂಸ್ ಮಾಡೋದು, ದೋಸೆಗಂತೂ ಯೂಸೇ ಮಾಡಲ್ಲ, ಇಡ್ಲಿಗಂತೂ ಮೊದಲೇ ಯೂಸ್ ಮಾಡಲ್ಲ. ಇನ್ನೇನು ಕೆಲಸ ಇಲ್ಲ ಅದಕ್ಕೆ. ಇದಕ್ಕಾದ್ರೂ ಕೆಲಸ, ಇದಾದ್ರೂ ಮಾಡ್ಲಿ ಅಂತ ಹೇಳಿ ಹಾಕಿದ್ದೀನಿ, ನೋಡೋಣ. ಎರಡನೇ ರೌಂಡ್ ಹಿಂಗಾಗಿದಾವೆ, ಕಾಣಿಸೈತಲ್ಲ. ಇನ್ನೊಂದ್ಸಲ ತಿಕ್ಬಿಡ್ತೀನಿ. ಇದೆಲ್ಲ ಗಲೀಜ್ ನೋಡ್ರಿ, ಇದು ಎಲ್ಲ ಇದ್ರದ್ದೇ ಗೆಜ್ಜೆದು. ಇದೇನು ಬೆಳ್ಳಿ ಕಮ್ಮಿ ಆಗಿತ್ತಂತೆ ಫ್ರೆಂಡ್ಸ್, ನೋಡ್ಬೇಕು ಎಷ್ಟಾಗೈತೆ ಅಂತ. ಇವ್ನ ಹಾಕಿ ಬೇರೆ ಹೋದ್ರೆ ತಗೊಬೇಕು. ಇನ್ನು ಹೊಸ ಇದ್ದಾವೆ ಹಾಕಕ್ ಹೋದಾಗ ಎಷ್ಟು ಕೇಳಿದ್ರು ಗೊತ್ತಾ, ಇದನ್ನ ಜಸ್ಟ್ ಒಂದ್ 1000 ರೂಪಾಯಿ ಹಾಕ್ಸ್ಕೊಂತೀವಿ ಅಂದಿದ್ದು. ಇನ್ನು ಹೊಸ ತಗೊಂಡು ಇನ್ನ ಒಂದ್ 6 ತಿಂಗಳೇನೋ ಆಗಿರ್ಲಿಲ್ಲ, 6 ತಿಂಗಳು ವರ್ಷ ಆಗಿರ್ಲಿಲ್ಲ. ನಾನು ಯೂಸ್ ವಾಶ್ ಮಾಡಿರ್ಲಿಲ್ಲ ಅಷ್ಟಕ್ಕಂದ್ರ, ಬೇಡ ಬಿಡು ಇದ್ರೆ ಇರ್ತಾವ ಅವನ್ನ ಹಾಕೊಂಡ್ರೈತ್ ಅಂತೇಳಿ. ಇವು ಹೆಂಗ್ ಗೊತ್ತಾ, ಈ ತರ ಗೆಜ್ಜೆಗೆ ಫುಲ್ ಈ ತರ ಏನಂತಾರ ಅದನ್ನ, ಜಾಡ ಬಂದಿದ್ವು. ಈ ತರ ಫುಲ್ ಜಾಡ ಬಂದ್ರೆ ಸೆಂಟ್ ಎಲ್ಲ ಗೆಜ್ಜೆ ಬಂದಿದ್ವು, ಸಕ್ಕತ್ತಾಗಿದ್ವು. ಈ ತರ ತೋರಿಸ್ತಿದ್ದೀನಲ್ಲ, ನಾನು ಫುಲ್ ಸೌಂಡ್ ಬರ್ತದೆ ಅಂತ ಏನ್ ಮಾಡಿದೆ, ಎಲ್ಲ ಕಟಿಂಗ್ ಪ್ಲೇಯರ್ ಎಲ್ಲ ಕಟ್ ಮಾಡ್ಬಿಟ್ಟೆ. ನಿಮಗೆ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ ನೋಡಿ, ಇಲ್ಲೆಲ್ಲ ಈ ತರ ಎಲ್ಲ ಜಾಡ ಇತ್ತು. ಸೆಂಟ್ ಗೆಜ್ಜೆ ಫುಲ್ಲು ಸೌಂಡ್ ಬರ್ತಿತ್ತು. ನೈಟ್ ಟೈಮ್ ನನಗೆ ಭಯ ಆಗ್ತಿತ್ತು ಇವ್ನ ಹಾಕೊಂಡಾಗ. ಅದಕ್ಕೆ ನಾನು ಏನ್ ಮಾಡಿದೆ, ಎಲ್ಲ ಕಟಿಂಗ್ ಪ್ಲೇಯರ್ ಎಲ್ಲ ಕಿತ್ತಾಕ್ಬಿಟ್ಟೆ. ಈ ತರ ಆಗಿದಾವೆ. ಆ ಕಿತ್ತಾಕಿರೋ ಜೊತೆಗೆ ಏನು ಅಂದ್ರೆ, ಈ ತರ ಕಟ್ ಆಗೈತೆ, ಅದನ್ನ ಕಟ್ ಮಾಡಿದ್ದು ಇದಕ್ಕೆ. ಅದಕ್ಕೆ ಒಂದ್ ಸ್ವಲ್ಪ ದಿನ ಹಿಂಗೆ ಹಾಕೊಂಡು ಆಮೇಲೆ ಎಕ್ಸ್ಚೇಂಜ್ ಮಾಡಿದ್ರೆ ಆಯ್ತು. ಎಷ್ಟು ಗಲೀಜ್ ಐತೆ ನೋಡಿ ಫ್ರೆಂಡ್ಸ್. ಇದು ಇಷ್ಟು ಬೆಳ್ಳಗಾದ್ರು ಸಾಕು ನನಗಿಷ್ಟು. ಹಬ್ಬಾಗವ್ರಿಗೆ ಹಾಕೋಣದು, ಆಮೇಲೆ ತೆಗ್ದಿರೋದು. ಕೈಗೆ ಬಳೆ ಹಾಕೊಂಡ್ರೆ ಚೆಂದ. ಈ ತರ ಆಗಿದಾವೆ, ಸಾಕು, ಬೇಜಾನ್ ಆಯ್ತು. ಏನಿದು ವೆಲ್ಕಮ್ ಮಾಡೋ ಬದಲು ಹಂಗೆ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾಳೆ ಅಂತ ನೋಡಿದ್ರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ಎಲ್ಲ ಹೇಗಿದ್ದೀರಾ? ಹೋಪ್ ನೀವೆಲ್ಲ ಆರೋಗ್ಯವಾಗಿದ್ದೀರಾ ಅನ್ಕೊಂಡು ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಂದ್ರೆ ರಾತ್ರಿ ಹೇಗಿತ್ತು ಹಾಗೆ ನಾನು ಆಡ್ ಮಾಡಿದೀನಿ. ಇಲ್ಲಿ ಬೆಳಿಗ್ಗೆ ಏನ್ ಮಾಡ್ತಿದೀವಿ ಅಂದ್ರೆ, ನಮ್ಮಮ್ಮ ಇಲ್ಲಿ ಅಕ್ಕಿ ರೊಟ್ಟಿ ಮಾಡಕ್ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ರೆಸಿಪಿ ಹೇಳ್ಬೇಕಂದ್ರೆ, ಮೊದ್ಲು ಅಕ್ಕಿ ಹಿಟ್ಟನ್ನ ಹಾಕೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ, ಒಂದು ಉಗುರು ಬೆಚ್ಚಿಗೆ ಕಾದಿರ್ಬೇಕು ನೀರು, ಅದನ್ನ ಮಿಕ್ಸ್ ಮಾಡ್ಕೊಳ್ಬೇಕು ಚೆನ್ನಾಗಿ. ಆಮೇಲೆ ಏನು ನಾವು ರೊಟ್ಟಿ ತೊಟ್ಟೋ ಟೈಮಲ್ಲಿ ಚೆನ್ನಾಗಿ ನಾದ್ಕೊಂಡ್ಬಿಟ್ಟು ರೊಟ್ಟಿ ತೊಟ್ಟಿದ್ರೆ ಈ ರೀತಿ ರೊಟ್ಟಿ ಬರ್ತವೆ ಫ್ರೆಂಡ್ಸ್. ಸ್ವಲ್ಪ ನಮ್ಮ ಅಮ್ಮ ಇಲ್ಲಿ ರಾಗಿ ಹಿಟ್ಟು ಹಾಕಿದ್ದಾರೆ ಜಿಗಿ ಬರ್ಲಿ ಅನ್ಬಿಟ್ಟು. ನಿಮಗೆ ಬೇಕಿದ್ರೆ ನೀವು ಅಕ್ಕಿ ಹಿಟ್ಟು ಅಷ್ಟೇ ಹಾಕೊಬಹುದು. ಇಲ್ಲಿ ರಾಗಿ ಹಿಟ್ಟೆಲ್ಲ ಮಿಕ್ಸ್ ಮಾಡ್ಕೊಂಡು ನಾನು ಇಲ್ಲೇನ್ ಮಾಡ್ತಿದ್ದೀನಿ ಅಂದ್ರೆ, ಅದಕ್ಕೆ ನೀರ್ ಹಚ್ಚಿ ಬೇಯಿಸ್ತಾ ಇದ್ದೀನಿ. ಪಕ್ಕದಲ್ಲಿ ಇದು ಕೋಸ್ ಪಲ್ಯ ರೆಡಿ ಮಾಡ್ತಾ ಇದೀವಿ, ಅದ್ರ ಪಾಡಿಗೆ ಅದು ರೆಡಿ ಆಗುತ್ತೆ. ಇಲ್ಲಿ ನೋಡಿ ಈ ತರ ಆಗಿದೆ ರೊಟ್ಟಿ. ಫಸ್ಟ್ನೇ ರೊಟ್ಟಿ ಚೆನ್ನಾಗ್ ಬರ್ಲಿಲ್ಲ, ಅಂಚು ಕಾದಿರ್ಲಿಲ್ಲ, ನಮ್ಮಮ್ಮ ಹಾಗೆ ಹಾಕ್ಬಿಟ್ಟಿದ್ರು. ಅದು ನೀಟಾಗಿ ಎತ್ತಕ್ ಬರ್ಲಿಲ್ಲ ಅಂತ ತೆಗೆದು ಸೈಡಿಗೆ ಹಾಕಿ, ಈಗ ನೋಡಿ ಇಷ್ಟು ರೊಟ್ಟಿ ಆಗಿದಾವೆ. ಇಷ್ಟು ರೊಟ್ಟಿ ಬೆಳಗ್ಗೆಯಿಂದ ಸಂಜೆವರೆಗೂ ತಿಂದಿದ್ದಾಯ್ತು ಫ್ರೆಂಡ್ಸ್. ಈಗ ನಾನು ಮತ್ತೆ ರೆಡಿ ಆಗ್ಬಿಟ್ಟು ಸಿಟಿ ಕಡೆಗೆ ಹೋಗ್ತಾ ಇದೀವಿ. ಯಾಕೆ ಅಂದ್ರೆ ತಾಮ್ರದ್ದು ಇದು ಕೊಡ್ಪಾನ ಬೇಕಾಗಿತ್ತು, ಅದನ್ನ ತಗೊಂಡ್ಬರ್ಬೇಕಿತ್ತು. ಮತ್ತೆ ಬಾಳೆ ಎಲೆ, ಕರ್ಜಿಕಾಯಿ ಅವೆಲ್ಲ ಮಾಡಕ್ಕೆ ಐಟಮ್ಸ್ ಗಳೆಲ್ಲ ತಗೊಂಡ್ಬರ್ಬೇಕಿತ್ತು ಹೊಸದಾಗಿ. ಅದಕ್ಕೆ ಇಲ್ಲಿ ನಾನು ನಮ್ಮಮ್ಮ ಹೋಗ್ತಿದೀವಿ. ಹೋಗಿ ಬಂದ್ಮೇಲೆ ಸಿಗ್ತೀನಿ. ಅವತ್ತಿನ ದಿನ ಅಂತೂ ಫುಲ್ ಓಟ ಫ್ರೆಂಡ್ಸ್. ಒಂದ್ ನಿಮಿಷ ನಿಂತ್ಕೊಂಡ್ರೆ ಎಲ್ಲಿ ಟೈಮ್ ವೇಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಪಟ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ ತಕ್ಷಣ ಒಂದ್ ನಿಮಿಷನೂ ರೆಸ್ಟ್ ತಗೊಂಡ್ಲಿಲ್ದಂಗೆ ಕೊಬ್ಬರಿ ಎಲ್ಲ ತುರಿದು ಇಲ್ಲಿ ನೋಡಿ ನಿಪ್ಪಟ್ಟೆಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟಿದೀವಿ. ನಿಪ್ಪಟ್ಟು, ಕೋಡ್ಬಳೆ, ಕರ್ಜಿಕಾಯಿ. ಸಂಜೆ ನಾನು ರವೆ ಉಂಡೆ ಮಾಡೋಣ ಅಂತೇಳಿ ರೆಡಿ ಮಾಡ್ತಾ ಇದ್ದೀನಿ. ಎಲ್ಲ ರವೆನ ಹುರ್ಕೊಂಡ್ಬಿಟ್ಟು ಸಕ್ಕರೆ ಪೌಡರ್ ಮಾಡಿ ಮಿಕ್ಸ್ ಮಾಡ್ತಿದ್ದೀನಿ. ನಾನಿಲ್ಲಿ ಸ್ವಲ್ಪ ತುಪ್ಪದಲ್ಲಿ ರವೆನ ನೀಟಾಗಿ ಫ್ರೈ ಮಾಡ್ಕೊಬೇಕು ಫ್ರೆಂಡ್ಸ್, ಲೋ ಫ್ಲೇಮ್ ಅಲ್ಲಿ. ಆಮೇಲೆ ಸಕ್ಕರೆ ಪೌಡರ್ ಮಾಡ್ಕೊಂಡು ಹೋಗ್ಬೇಕು. ಕೆಲವೊಬ್ರು ಹಾಗೆ ಸಕ್ಕರೆನ ಹಾಗೆ ಹಾಕ್ತಾರೆ. ನಾನು ಇಲ್ಲಿ ಪೌಡರ್ ಮಾಡ್ಕೊಂಡು ಹಾಕೊಂಡು ಸ್ವಲ್ಪ ದ್ರಾಕ್ಷಿ, ಗೋಡಂಬಿ ಎಲ್ಲ ನಾನು ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡಿರೋದನ್ನ ಹಾಕಿದೀನಿ. ಈಗ ನೋಡಿ ನೀಟಾಗಿ ಹಸಿ ಹಾಲಲ್ಲಿ ಹಾಕ್ಬೇಕು. ಹಸಿ ಹಾಲಲ್ಲಿ ಉಂಡೆ ಕಟ್ಬೇಕು, ಬಿಸಿ ಹಾಲಲ್ಲಿ ಕಟ್ಬಾರ್ದು. ಸೊ ಹಾಗೆ ಅದು ಸ್ವಲ್ಪ ಇಟ್ಕೊಂಡು ಇಲ್ಲಿ ನಾನೆಲ್ಲ ನೀಟಾಗಿ ಮಿಕ್ಸ್ ಮಾಡಿ ಕಟ್ತಾ ಇದೀನಿ. ಅಲ್ಲಿ ಏನ್ ಕಾಣಿಸ್ತಿದೆ ನಿಮ್ಗೆ ರೆಡ್ ಕಲರ್ ನನ್ನ ಕೈಯಲ್ಲಿ, ಅದು ಸುಟ್ಟಿರೋದು ಫ್ರೆಂಡ್ಸ್. ಕೋಡ್ಬಳೆ ಹಾಕೋ ಟೈಮಲ್ಲಿ ಎಣ್ಣೆ ಹಾರ್ಬಿಟ್ಟು ಕೈ ಸುಟ್ಟೋಗಿರೋದು. ಏನು ಮಾಡಕ್ಕಾಗಲ್ಲ, ಹಬ್ಬದ ಟೈಮಲ್ಲಿ ಬಿಸಿ ಇರ್ತೀವಲ್ವಾ, ಈಗ ಒಂದಲ್ಲ ಒಂದ್ ಆಗ್ತಾನೆ ಇರುತ್ತೆ. ಶ್ರದ್ಧೆಯಿಂದ ಮಾಡಬೇಕು. ಕೈ ನೋಡಿ ಹೆಂಗ್ ಕಾಣ್ತತೆ.
ತಗೊಂಡು ಒಂದು ಉಂಡೆ ಮಾಡಬೇಕು. ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ನೀವು ಉಂಡೆ ಕಟ್ಕೊಬೇಕು. ನಾನಿಲ್ಲಿ ದೇವ್ರ ಮುಂದೆ ಇಡೋಕ್ಕೆ ಸ್ವಲ್ಪ ದಪ್ಪನೇ ಕಟ್ತಾ ಇದ್ದೀನಿ, ಚೆನ್ನಾಗಿ ಕಾಣಿಸುತ್ತೆ ಪ್ಲೇಟಲ್ಲಿ ಇಟ್ರೆ ಅಂದ್ಬಿಟ್ಟು. ಚಕ್ಲಿ ಎಲ್ಲ ನಾನು ಆವಾಗಲೇ ತೋರಿಸ್ದೆ ಅಲ್ವಾ, ಈ ರೀತಿ ಎಲ್ಲ ರವೆ ಉಂಡೆ ಎಲ್ಲ ಮಾಡ್ಕೊಂಡಿದ್ದಾಗಿದೆ. ಈಗ ನಾನು ಇದನ್ನೆಲ್ಲ ಮಾಡ್ಕೊಂಡ್ಬಿಟ್ಟು ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಫ್ರೆಂಡ್ಸ್. ಈ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಕೀಪ್ ಸಪೋರ್ಟಿಂಗ್ ಫ್ರೆಂಡ್ಸ್. ಮನೇಲಿ ಯಾವ ರೀತಿ ಹಬ್ಬ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ.